ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. 1,000 ಸಬ್ಸ್ಕ್ರೈಬರ್ಸ್ನ ಒಂದೇ ತಿಂಗಳಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಆದಷ್ಟು ಈ ವಿಡಿಯೋ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಾ ಅಲ್ವಾ. 1,000 ಸಬ್ಸ್ಕ್ರೈಬರ್ಸ್ ಮಾಡೋದು ತುಂಬಾ ಈಸಿ ಕಂಪ್ಯಾರಿಟ್ಲಿ 4,000 ವಾಚ್ ಅವರ್ಗಿಂತ. ಸೊ ಸಬ್ಸ್ಕ್ರೈಬರ್ಸ್ನ ಒಂದೇ ತಿಂಗಳಲ್ಲಿ ಯಾವ ರೀತಿ ಗೇನ್ ಮಾಡ್ಕೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡುವ ಹಾಗಿಲ್ಲ. ಹಾಗೆ ಇಲ್ಲಿ ಬರುವಂಥ ಸಬ್ಸ್ಕ್ರೈಬರ್ಸ್ ಎಲ್ಲ ಫೇಕ್ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಎಲ್ಲ ಜೆನ್ಯೂನ್ ಸಬ್ಸ್ಕ್ರೈಬರ್ಸೇ ಆಗಿರ್ತಾರೆ. ಇನ್ಫ್ಯಾಕ್ಟ್ ಅವರೆಲ್ಲ ಯೂಟ್ಯೂಬರ್ಸೇ ಅಂತಾನೆ ಹೇಳ್ಬೋದು. 1,000 ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಿದ್ರೇ ಮಾತ್ರ ನಿಮಗೆ ಯೂಟ್ಯೂಬಲ್ಲಿ ಅರ್ನ್ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ಸೊ ಅದಕ್ಕೆ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ 2 ವೇ ಇದೆ. ಒಂದು ಆರ್ಗ್ಯಾನಿಕ್ ವೇ, ಇನ್ನೊಂದು ಶಾರ್ಟ್ ಕಟ್ ವೇ. ನಿಮಗೆ ಶಾರ್ಟ್ ಕಟ್ ವೇ ಆಮೇಲೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆರ್ಗ್ಯಾನಿಕ್ ವೇಯಲ್ಲಿ 4 ರೀತಿಯಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು. ಮೊದಲನೇದು ಬಂದುಬಿಟ್ಟು ಆದಷ್ಟು ನಿಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು 2ನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಲಿಂಕ್ನ ಆದಷ್ಟು ಬೇರೆ ಸೋಷಿಯಲ್ ಮೀಡಿಯಾ ಲೈಕ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು, ನೀವು ಯಾವುದೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿಲ್ಲ ಅಲ್ಲಿಗೆ ಒಂದು ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರಿಂದ ನಿಮಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಇನ್ನು 3rd ಪಾಯಿಂಟ್ ಬಂದುಬಿಟ್ಟು ಲೈವ್ ಸ್ಟ್ರೀಮಿಂಗ್ ಎಲ್ರಿಗೂ ಗೊತ್ತೇ ಇದೆ. 1 hour 2 hour ಲೈವ್ ಸ್ಟ್ರೀಮಿಂಗ್ ಮಾಡೋದ್ರಿಂದ ನಿಮಗೆ ಜಾಸ್ತಿನೇ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ಬರುವಂಥ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ಜೆನ್ಯೂನ್ ಆಗಿರೋದಿಲ್ಲ. ಇದು ಒಂದು ಡಿಸ್ಅಡ್ವಾಂಟೇಜಸ್ ಇದೆ ಲೈವಲ್ಲಿ. ಇನ್ನು 4th ಪಾಯಿಂಟ್ ಬಂದುಬಿಟ್ಟು ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋದು. ಇದು ಬಂದುಬಿಟ್ಟು ಆರ್ಗ್ಯಾನಿಕಲ್ ವೇಲಿ ನಿಮ್ಗೆ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ ಅಟ್ಲೀಸ್ಟ್ 2 or 3 ನಿಮಗೆ ಒಂದು ವೀಡಿಯೋದಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾರೆ. ಸೊ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದಷ್ಟು ನಿಮಗೆ ಬೇಗನೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾನೆ ಅಂತ ಹೇಳ್ತಾನೆ ಹೋಗ್ಬೋದು. ಇನ್ನು ಶಾರ್ಟ್ ಕಟ್ ವೇ, ಟೆಲಿಗ್ರಾಮಲ್ಲಿ ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ಗ್ರೂಪ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ 3,500 ಜನಕ್ಕೂ ಹೆಚ್ಚು ಪೀಪಲ್ಸ್ ಎಲ್ಲ ಇದ್ದಾರೆ. ಇವರು ಅಷ್ಟು ಜನನು ಯೂಟ್ಯೂಬರ್ಸೇ, ಹೊಸ ಕ್ರಿಯೇಟರ್ಸು, ಇಲ್ಲ 1,000 2,000 ಸಬ್ಸ್ಕ್ರೈಬರ್ಸ್ ಹೊಂದಿರುವಂಥ ಯೂಟ್ಯೂಬರ್ಸೇ. ಇಲ್ಲಿರೋ ಪ್ರತಿಯೊಬ್ಬ ಯೂಟ್ಯೂಬರ್ಸು ನೀವು ಅವರಿಗೆ ಒಂದು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಸಾಕು, ಅವರು ನಿಮ್ಮನ್ನ ಲಿಂಕ್ನ ಕಳಿಸ್ತಾರೆ, ನೀವು ಅವ್ರನ್ನ ಲಿಂಕ್ನ ಕಳಿಸಿ ಸಬ್ಸ್ಕ್ರೈಬ್ಸ್ನ ಮಾಡ್ಬೋದು. ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇಲ್ಲ ಅವರಿಗೆ. ಹಾಗೆ ಅವರು ಕೂಡ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಇಲ್ಲಿ ಸುಮಾರು ಜನ ನನಗೇನು ಕೇಳ್ತೀರಾ, ನಾವು ಮಾಡಿರ್ತೀವಿ ಮೇಡಮ್, ಸಬ್ಸ್ಕ್ರೈಬ್ ಮಾಡಿರ್ತೀವಿ, ಒನ್ ಡೇ ಬಿಟ್ಟು ತಿರುಗಿ ದಿನನೇ ಏನಾಗ್ಬಿಡುತ್ತೆ ಅದು ಅನ್ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಸಾಕಷ್ಟು ಜನಗೆ ನಂಗೆ DM ಮಾಡ್ತೀರಾ. ಸೊ ನನಗೆ ನಾನು ನಿಮಗೆ ಹೇಳೋದೇನು ಅಂದರೆ, ನೀವು ಇವತ್ತು ಒಬ್ಬರಿಗೆ ಸಬ್ಸ್ಕ್ರೈಬ್ ಮಾಡಿರ್ತೀರ, ಅವರೊಂದು ಲಿಂಕ್ ಕಳಿಸಿರ್ತಾರೆ, ಆ ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಬೇಡಿ. ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಏನಾಗಿರುತ್ತೆ ಅದು ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಂತ ಯೂಟ್ಯೂಬ್ ಕನ್ಸಿಡರ್ ಮಾಡುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಆಟೋಮೆಟಿಕ್ ಆಗಿ ಅನ್ಸಬ್ಸ್ಕ್ರೈಬ್ ಆಗೋದಿಲ್ಲ. ಈ ಮೆಥಡೇ ನೀವು ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ವಿತಿನ್ 24 hours ಆಗಿ ಇಬ್ಬರು ಆಟೋಮೆಟಿಕ್ ಆಗಿ ಮಾಡಬೇಡಿ. ಇವತ್ತು ಅವ್ರು ನಿಮಗೆ ಮಾಡಿದಾರೆ, ಒಂದು 24 hours ಆದಮೇಲೆ ನೀವು ನಿಮ್ಮ ಲಿಂಕ್ನ ಕಳಿಸಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಫೇಕ್ ವ್ಯೂಸ್ ಅಂತ ಯೂಟ್ಯೂಬರ್ ಕನ್ಸಿಡರ್ ಮಾಡೋದಿಲ್ಲ, ಹಾಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ಇದೇ ರೀತಿನೇ ಫಾಲೋ ಮಾಡೋದು. ನಾನು ಇದರಿಂದ ನಿಯರ್ಲಿ ಒಂದು 300-400 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಐ ಹೋಪ್ ನಿಮ್ಗೆ ಈ ಶಾರ್ಟ್ಕಟ್ ವೇನು ಯೂಸ್ ಆಗುತ್ತೆ, ಹಾಗೆ ಲಾಂಗ್ ವೇನು ಯೂಸ್ ಆಗುತ್ತೆ. ಶಾರ್ಟ್ಕಟ್ ಯಾವತ್ತಿದ್ರು ಅದು ತುಂಬ ದಿನ ಬರೋದಿಲ್ಲ. ಆದಷ್ಟು ಲಾಂಗ್ ಜೆನ್ಯೂನ್ ಆಗಿ ಏನು ಹೇಳಿದ್ದೀನೋ ಅದನ್ನೇ ಫಾಲೋ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆಯಾ ಮರಿದೇನೆ ಲೈಕ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ಬರೋದಿಂದಲೇ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.